ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ 1 ಲೀಟರ್ ಹಾಲಿಂದ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ. 1 ಲೀಟರ್ ಹಾಲು ತೊಗೊಂಡಿದ್ದೀನಿ ಐಸ್ ಕ್ರೀಮ್ ಮಾಡೋದಕ್ಕೆ. ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡೋದಕ್ಕೆ ಈಗ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ನೋಡಿ. ನಂತರ ಅದು 1 ಲೀಟರ್ ಹಾಲು ಅರ್ಧ ಲೀಟ್ರ್ ಹಾಲಿಗೆ ಬರಬೇಕು, ಅಷ್ಟು ನಾವು ಅದನ್ನು ಬಾಯ್ಲ್ ಮಾಡಬೇಕಾಗತ್ತೆ. ಫುಲ್ ಗಟ್ಟಿ ಆಗಬೇಕಲ್ಲ, ಅದಕ್ಕೋಸ್ಕರ ಈಗ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ನೋಡಿ. ಅರ್ಧ ಆಗಿದೆ. ಈಗ ಇನ್ನೂ ಕುದಿಬೇಕದು, ಇನ್ನೂ ಚೆನ್ನಾಗಿ ಬಾಯ್ಲ್ ಆದ ನಂತರ ಸ್ವಲ್ಪ ಅಂದರೆ ನೀವು ಸ್ವೀಟ್ ಎಷ್ಟು ಬೇಕಾಗುತ್ತೋ ಅಷ್ಟು ಸಕ್ಕರೆನ ಹಾಕ್ಕೊಳ್ಳಿ. ನಾನು 4 ಸ್ಪೂನ್ ಹಾಕಿದ್ದೀನಿ. ನಿಮಗೆ ಇನ್ನೂ ಸ್ವೀಟ್ ಜಾಸ್ತಿ ಬೇಕಂದರೆ ಇನ್ನೂ ಸ್ವಲ್ಪ ಸಕ್ಕರೆನ ಹಾಕ್ಬೋದು. ಹಾಗೆ ಗಟ್ಟಿ ಆಗೋದಕ್ಕೋಸ್ಕರ ಸ್ವಲ್ಪ ಡ್ರೈ ಫ್ರೂಟ್ಸ್ ಅಂದರೆ ಬಾದಾಮ್ ಮತ್ತು ಗೋಡಂಬಿ ಮಾತ್ರ ಹಾಕಿದ್ದೀನಿ ನಾನು. ನೀವು ಯಾವುದೇ ಡ್ರೈ ಫ್ರೂಟ್ಸ್ನ ಹಾಕ್ಬೋದು, ಇದನ್ನ ಪೌಡರ್ ಮಾಡಿ. ನಿಮಗೆ ಬೇಕು ಅಂದರೆ ತರಿ ಮಾಡಿ ಕೂಡ ಹಾಕ್ಬೋದು. ನಾನು ಇದಕ್ಕೆ ಯಾವುದೇ ಕಾರ್ನ್ಫ್ಲೋರ್ ಅಥವಾ ಮಿಲ್ಕ್ ಪೌಡರ್ನ ಆ್ಯಡ್ ಮಾಡ್ತಾಯಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಪೌಡರ್ ಮಾಡಿ ಗಟ್ಟಿ ಆಗೋದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಕುಲ್ಫಿ ಟೇಸ್ಟ್ ಏನಿರುತ್ತೆ ನೋಡಿ, ಅದೇ ಥರ ಟೇಸ್ಟ್ ಕೊಡುತ್ತೆ. ಹಾಗೆ ಸ್ವಲ್ಪ ಏಲಕ್ಕಿ ಪೌಡರ್ನ ಚೆನ್ನಾಗಿ ಪೌಡರ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ. ಇಷ್ಟು ಗಟ್ಟಿ ಆಗಬೇಕೀಗ. ಇಷ್ಟು ಗಟ್ಟಿ ಆದ ನಂತರ ನಾವು ಐಸ್ ಕ್ರೀಮ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಐಸ್ ಕ್ರೀಮ್ ಎಲ್ಲ. ಇದು ತಣ್ಣಗಾಗೋದಕ್ಕೆ ಬಿಟ್ಬಿಡಿ ಸ್ವಲ್ಪ ಹೊತ್ತು. ಇದನ್ನು ಈಗ ಮಿಕ್ಸರಲ್ಲಿ ನಾನು ಚೆನ್ನಾಗಿ ಗ್ರೈಂಡ್ ಮಾಡ್ತೀನಿ. ಮಿಕ್ಸರಲ್ಲಿ ಗ್ರೈಂಡ್ ಮಾಡಿಬಿಟ್ಟು ಇದನ್ನು ಐಸ್ ಕ್ರೀಮ್ ಮೋಲ್ಡ್ಗೆ ಹಾಕ್ತೀನಂತೆ. ಇದನ್ನು ಫಸ್ಟ್ ಗ್ರೈಂಡ್ ಮಾಡ್ಕೊಂಬಿಡಿ. ಈಗ ಐಸ್ ಕ್ರೀಮ್ ಮೋಲ್ಡ್ಗೆ ನಾನು ಸ್ಟಿಕ್ನ ಇಡ್ತಾಯಿದ್ದೀನಿ. ಐಸ್ ಕ್ರೀಮ್ ಸ್ಟಿಕ್ ಏನು ಬರುತ್ತೆ ನೋಡಿ, ಅದನ್ನು ಇಟ್ಬಿಟ್ಟು ಐಸ್ ಕ್ರೀಮ್ ಅದೇ ಎಲ್ಲ ಲಿಕ್ವಿಡ್ ಇರುತ್ತಲ್ಲ ಅದನ್ನ ಹಾಕಿ ಫ್ರೀಝರಲ್ಲಿ ಇಟ್ಬಿಡಿ. ನೀವು 24 ಅವರ್ ಆದರೂ ಬಿಡ್ಬೋದು. ಒಂದು ನೈಟ್ ಮಾಡಿ ಬೆಳಗ್ಗೆ ಬೇಕಾದರೂ ತೆಗಿಬೋದು. ಅದು ಎಷ್ಟು ಗಟ್ಟಿ ಆದ್ರೂ ತುಂಬ ಚೆನ್ನಾಗಿರುತ್ತೆ. ಗಟ್ಟಿ ಆದಷ್ಟು ತುಂಬ ಚೆನ್ನಾಗಿರುತ್ತೆ. ಅದನ್ನು ನೋಡಿ ನೀವು ತೆಗಿಬೇಕಾಗುತ್ತೆ ನೋಡಿ. ಈಗ ಎಲ್ಲ ರೆಡಿಯಾಗಿದೆ. ಮೇಲ್ಗಡೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕಿದ್ದೀನಿ. ನಿಮಗೆ ಪ್ಲೇನಾಗಿ ಬೇಕಂದ್ರೂ ಕೂಡ ಹಂಗೆ ಮಾಡ್ಕೋಬೋದು. ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ ತುಂಬ ಚೆನ್ನಾಗಿರುತ್ತೆ. ಈಗ ಎಲ್ಲ ರೆಡಿಯಾಗಿದೆ. ಇದನ್ನು ನಾನು ಫ್ರೀಝರಲ್ಲಿಟ್ಟು ತೆಗಿತೀನಿ. ಐಸ್ ರೆಡಿ ಆದಮೇಲೆ ತೆಗಿತೀನಿ. ನಾನು 24 ಅವರ್ ಬಿಟ್ಟಿದ್ದೆ. ನಿಮಗೆ ಟೈಮ್ ಇಲ್ಲಾಂದರೆ ಸ್ವಲ್ಪ ಬೇಗನೆ ತೆಗಿಬೋದು. ತುಂಬ ಚೆನ್ನಾಗಾಗುತ್ತೆ. ಕುಲ್ಫಿ ಟೇಸ್ಟ್ ಥರನೇ. ಕುಲ್ಫಿ ಮೋಲ್ಡ್ ಇದ್ದರೆ ಅದಕ್ಕೂ ಹಾಕ್ಕೋಬೋದು. ಇಲ್ಲಾಂದರೆ ಚಿಕ್ಕ ಗ್ಲಾಸ್ ಸ್ಟೀಲ್ ಗ್ಲಾಸ್ ಬರುತ್ತೆ ನೋಡಿ, ಅದಕ್ಕೂ ನೀವು ಹಾಕ್ಕೋಬೋದು. ಈಗ ಇದನ್ನು ಫ್ರೀಝರಲ್ಲಿಟ್ಟು ತೆಗೆದು ತೋರಿಸ್ತಾಯಿದ್ದೀನಿ ನೋಡಿ. ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನನಗಂತೂ ತುಂಬಾ ಇಷ್ಟ ಆಯಿತು. ಟೇಸ್ಟ್ ಕೂಡ ತುಂಬ ಅದ್ಭುತವಾಗಿತ್ತು. ಈ ರೀತಿ ಮನೇಲಿ ಮಾಡಿಕೊಟ್ರೆ ಮಕ್ಕಳಿಗೆ ಇಷ್ಟ ಆಗುತ್ತೆ. ಟೇಸ್ಟ್ ಕೂಡ ಹೆಲ್ದಿ ಕೂಡ. ನಾನು ಮಾಡಿರೋ ಐಸ್ ಕ್ರೀಮ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಈ ವಿಡಿಯೋ ಪೂರ್ತಿ ನೋಡೋದಕ್ಕೆ ಥ್ಯಾಂಕ್ ಯು.